ಹಾಯ್ ಹಲೋ ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲ ಚೆನ್ನಾಗಿದ್ದೀರಾ ಅನ್ನೋದು ನನ್ನ ಭಾವನೆ. ನಾವೆಲ್ಲರೂ ಚೆನ್ನಾಗಿದ್ದೀವಿ. ಬನ್ನಿ ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇದು ಡೈಲಿ ಲಾಗ್ ಆಗಿರುತ್ತೆ ಮತ್ತು ಇದು ಮಂಗಳವಾರದ ಲಾಗ್ ಆಗಿರುತ್ತೆ. ಮಂಗಳವಾರ ಬೆಳಗ್ಗೆ ಮಾರ್ನಿಂಗ್ ರೂಟೀನು ಮತ್ತು ಮಾರ್ನಿಂಗ್ ಏನು ಟಿಫನ್ ಮಾಡಿದ್ದೆ ಹಾಗೆ ನಿಮ್ಮ ಜೊತೆ ಸ್ವಲ್ಪ ಮಾತಾಡ್ತಾ ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬೆಳಗ್ಗೆನೇ ಬೇಗ ಎದ್ದು ಬಾಗಿಲಿಗೆಲ್ಲ ರಂಗೋಲಿ ಹಾಕ್ಬಿಟ್ಟು ಬರೋಣ ಅಂತ ಕೆಳಗಡೆ ಹೋಗಿದ್ದೆ. ನೋಡಿ ಸೂರ್ಯ ಅಂತೂ ಫಳ 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 ಅಂತ ಹೊಳಿತಾ ಇದೆ. ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಹಾಗೆ ನಾನು ರಂಗೋಲಿ ಸ್ಟಾರ್ಟ್ ಮಾಡ್ತಾ ಇದ್ದೆ. ಬಾಗಿಲು ತೊಳೆದ್ಬಿಟ್ಟು ರಂಗೋಲಿ ಹಾಕ್ಬಿಟ್ಟು ಆಮೇಲೆ ಮನೆ ಒಳಗಡೆ ಬಂದು ಕೆಲಸ ಮಾಡ್ಬೋದು. ಹಾಗೆ ಸ್ವಲ್ಪ ತರಕಾರಿ ಬೇಕಾಗಿತ್ತು ಅಂತ ತರಕಾರಿ ತರೋಕ್ಕೆ ನಮ್ಮ ಮನೆಯವ್ರಿಗೆ ಹೇಳಿದೆ. ಅವರು ತರಕಾರಿ ತರ್ತೀನಿ ಅಂತ ಅಂದರು. ಇವತ್ತು 7ರಿಂದ ಒಂದು ರಂಗೋಲಿ ಹಾಗೆ ನಿಮ್ಮ ಜೊತೆ ಮಾತಾಡ್ತಾ ಅಂದರೆ ನನಗೇನು ಅಷ್ಟು ನಾನು ರಂಗೋಲಿ ಬರೋದ್ರಲ್ಲೇ ಸಿಂಪಲಾಗಿ ನನಗೇನು ರಂಗೋಲಿ ಅಷ್ಟೊಂದು ಬಿಡ್ಸೋಕ್ಕೆ ಬರೋದಿಲ್ಲ. ಇರೋದ್ರಲ್ಲೇ ಸ್ವಲ್ಪ ಪರವಾಗಿಲ್ಲ ಬಿಡಿಸ್ತೀನಿ. ಇವತ್ತಿನ ಇದರಲ್ಲಿ ಯಾರನ್ನ ನಂಬಬೇಕು ಯಾರನ್ನ ಬಿಡಬೇಕು ಅನ್ನೋದೇ ಗೊತ್ತಾಗಲ್ಲ ಫ್ರೆಂಡ್ಸ್. ಯಾರು ನಮ್ಮ ಜೊತೆನೇ ಚೆನ್ನಾಗಿರ್ತಾರೆ, ನಮ್ಮ ಮನೆಯಲ್ಲೇ ಊಟ ಮಾಡ್ತಾರೆ, ನಮ್ಮ ಜೊತೆನೇ ಚೆನ್ನಾಗಿರ್ತಾರೆ, ಸಂಬಂಧಿಕರೇ ಆಗಲಿ ಫ್ರೆಂಡ್ಸೇ ಆಗಲಿ ಎಲ್ಲರ ವಿಷಯದಲ್ಲೂ ಹೇಳೋದು. ನಮಗಂತೂ ಕೆಲವೊಂದು ವಿಷಯದಲ್ಲಿ ಸಂಬಂಧಿಕರಲ್ಲೂ ಅಷ್ಟೇ ನಾವು ತುಂಬ ನಂಬಿರೋವಂಥ ವ್ಯಕ್ತಿಗಳೇ ನಮಗೆ ಸ್ವಲ್ಪ ಮೋಸ ಮಾಡಿಬಿಟ್ರು. ಹಾಗಾಗಿ ಯಾರನ್ನ ನಂಬೋದು ಯಾರನ್ನ ಬಿಡೋದು ಅನ್ನೋದೇ ಒಂದು ಬೇಜಾರಾಗಿಬಿಡುತ್ತೆ. ಈ ಒಂದು ವಿಷಯದಲ್ಲಿ ಯಾರನ್ನೂ ನಂಬೋದಕ್ಕೂ ನಮಗಂತೂ ಸ್ಪೆಷಲಾಗಿ ನನಗಂತೂ ಯಾರನ್ನೂ ನಂಬೋದಕ್ಕೂ ಮನಸ್ಸೇ ಬರೋದಿಲ್ಲ ಫ್ರೆಂಡ್ಸ್. ಕೆಲವೊಬ್ರು ಅಂದರೆ ಹೆಸ್ರುಗಳು ಹೇಳ್ಬಾರ್ದು, ಯಾವ ಸಂಬಂಧ ಅಂತಲೇ ಹೇಳ್ಬಾರ್ದು, ನಮಗೆ ಅವ್ರು ಏನಾಗ್ತಾರೆ ಅನ್ನೋದು ಕೂಡ ಹೇಳ್ಬಾರ್ದು ಅನಿಸುತ್ತೆ. ಅವರು ವೀಡಿಯೋಗಳನ್ನ ನೋಡಿದ್ರೆ ಇದು ಮಾಡ್ಕೋತಾರೆ. ಆದರೆ ನಮ್ಗಳಿಗಂತೂ ಸ್ವಲ್ಪ ಸಂಬಂಧದಲ್ಲೇ ತುಂಬ ಮನಸ್ಸಿಗೆ ನೋವಾಗಿರೋದು. ಮತ್ತು ನಮ್ಮ ಜೊತೆನೇ ಇದ್ದು ನಮಗೆ ಒಳಗೇನೇ ಈ ಸಂಬಂಧಿಕರಲ್ಲೇ ಹಿಂಗೇನಾ ಅಥವಾ ನಮಗೆ ಮಾತ್ರ ಈ ಥರನ ಗೊತ್ತಾಗ್ತಿಲ್ಲ. ನಮ್ಮ ಸಂಬಂಧಿಕರಲ್ಲಂತೂ ಕೆಲವೊಬ್ಬರು ನಮ್ಮ ಜೊತೆಲೇ ಇದ್ದು ನಮಗೇನೆ ಹಳ್ಳ ತೋಡೋ ಕೆಲಸಗಳನ್ನ ಮಾಡಿಬಿಟ್ರು ಫ್ರೆಂಡ್ಸ್. ಇತ್ತೀಚೆಗೆ ಸ್ವಲ್ಪ ಅದೊಂದು ತುಂಬಾ ಮನಸ್ಸಿಗೆ ನೋವಾಗಿಬಿಡ್ತು. ನಿಮ್ಮಲ್ಲೂ ಈ ಥರ ಯಾರಾದರೂ ಇದ್ದರೆ ಕಾಮೆಂಟ್ ಮಾಡಿ ತಿಳಿಸಿ. ನನಗಂತೂ ಅದೊಂದು ವಿಷಯ ಸಖತ್ತು ಬೇಜಾರಾಗೋಯಿತು ಫ್ರೆಂಡ್ಸ್. ಏನಂದರೆ ಒಬ್ಬರು ಜೀವನದ ಜೊತೆ ಆಟ ಆಡಿಬಿಟ್ರು ಅವರು. ಅದು ಮರೆಯೋದಕ್ಕೆ ಆಗೋದಿಲ್ಲ. ಇವತ್ತೂ ಆ ಓದೋ ವ್ಯಕ್ತಿ ಬರ್ತಾರ ಅಂತ ನಾವು ಕಾಯ್ತಾ ಇದ್ದೀವಿ. ಆದರೆ ಮೋಸ ಮಾಡಿಬಿಟ್ರಲ್ಲ ಅನ್ನೋದೊಂದು ತುಂಬ ಬೇಜಾರಾಗ್ತೈತೆ. ಎಷ್ಟು ಮೋಸ ಮಾಡಿ ಈ ಥರ ಎಲ್ಲ ಮೋಸ ಮಾಡ್ತಾರೆ ಜನ. ಒಬ್ಬರು ಜೀವನ ಪ್ರಶ್ನೆ ಏನು ಅಂತಲೂ ಯೋಚನೆ ಮಾಡದೆ ಈ ಥರ ಮಾಡಿಬಿಡ್ತಾರಲ್ಲ ಅನ್ನೋದೊಂದು ನೋವಾಗುತ್ತೆ ಫ್ರೆಂಡ್ಸ್. ಯಾಕೆ ಈ ಥರ ಮಾಡ್ತಾರೆ ಇವರು ಅಂತ ಅನ್ನೋದೇ ಒಂದೊಂದು ಸಲ ಪ್ರಶ್ನೆ. ನಾವು ನಮಗೆ ಬೇಡವೇ ಬೇಡ ಅಂತ ಅಂದಾಗ ಹಾಗೆ ಹೀಗೆ ಅಂತ ಒಳ್ಳೆತನದಲ್ಲಿ ಮಾತಾಡ್ತಾ ಬರ್ತಾರೆ. ಓಕೆ ಪರವಾಗಿಲ್ಲ ಅಂದಾಗ ಮತ್ತೆ ನಮಗೆ ಮೋಸ ಮಾಡಿಬಿಟ್ಟು ಹೋಗ್ತಾರೆ. ಇವತ್ತಿನ ಕಾಲದಲ್ಲಿ ಯಾರನ್ನ ನಂಬೋದು ಯಾರನ್ನ ಬಿಡೋದು? ಇದೇನ ಮೋಸ ಹೋಗೋದು ಮೋಸ ಮಾಡೋದೇನ ಜೀವನ ಅಂತ ಅನಿಸುತ್ತೆ. ಮೋಸ ಹೋಗ್ತೇನೆ ನಾವು ಬದುಕೋದಕ್ಕೆ ಆಗೋದೇ ಇಲ್ಲ ಅಂತ ಅನಿಸುತ್ತೆ ಅಲ್ವಾ? ಆದರೂ ಕೆಲವೊಂದು ಸಲ ಕೆಲವೊಂದು ಮೋಸ ಮಾಡಿರ್ತಾರಲ್ಲ ಅವ್ರಿಗೆ ಒಂದು ಉತ್ತರ ಕೊಡಬೇಕು. ನಾವು ಯಾವ ರೀತಿ ಉತ್ತರ ಕೊಡಬೇಕು ಅಂದರೆ ನಾವೇನಾದರೂ ಒಂದು ಸಾಧನೆ ಮಾಡಿ ನಾವೇನಾದರೂ ಒಂದು ಒಳ್ಳೆತನದಲ್ಲಿ ಅವರಿಗೊಂದು ಉತ್ತರ ಕೊಡಬೇಕು ಅಂತ ಅನಿಸುತ್ತೆ ಫ್ರೆಂಡ್ಸ್. ಆದರೆ ಕೈ ಮೀರೋಗುತ್ತೆ. ಅವ್ರುಗಳನ್ನೇ ನಾವು ಕಳ್ಕೊಳ್ಳೋದು ಅಥವಾ ನಮ್ಮನ್ನೇ ಅವ್ರು ಕಳ್ಕೊಳ್ಳೋ ಪರಿಸ್ಥಿತಿ ಬಂದಾಗ ಮತ್ತು ಇನ್ನೊಂದು ನಮ್ಮ ಮನಸ್ಸಲ್ಲಿ ಯಾವುದೇ ಥರ ಭಾವನೆಗಳೇ ಇಲ್ಲದೇ ಇದ್ದಾಗ ಯಾರು ಬಂದರೆ ಎಷ್ಟು ಬಿಟ್ಟರೆ ಎಷ್ಟು ಅಂತ ಅನಿಸುತ್ತೆ. ಅಂದರೆ ನಮಗೆ ತುಂಬ ಬೇಕಾದ ವ್ಯಕ್ತಿಗಳೇ ನಾವೇ ನೋಡಿ ಮಾಡಿ ಮುಂದೆ ನಿಂತು ಮದುವೆ ಮಾಡಿದಂಥ ವ್ಯಕ್ತಿ ಒಬ್ಬರಿಗೆ ಮದುವೆ ಮಾಡಿದಂಥ ವ್ಯಕ್ತಿ ಈ ಥರ ಮೋಸ ಮಾಡಿ ಹೋದಾಗ ಏನಪ್ಪ ಇದು ಅಂತ ಅನಿಸುತ್ತೆ. ಅಥವಾ ಮದುವೆ ಅನ್ನೋದೇ ಸುಳ್ಳ ಅಂತ ಅನಿಸುತ್ತೆ. ಅದೊಂದು ನಮಗಂತೂ ತುಂಬಾ ಬೇಜಾರಾಗುತ್ತೆ. ಒಂದು ಹೆಣ್ಣಿನ ಬಗ್ಗೆನೂ ಅವ್ರು ಯೋಚನೆ ಮಾಡದೆ ಈ ಥರ ಮೋಸ ಮಾಡಿಬಿಟ್ರಲ್ಲ ಅನ್ನೋದೊಂದು ತುಂಬ ಬೇಜಾರಾಗಿಬಿಡುತ್ತೆ ಫ್ರೆಂಡ್ಸ್. ಮುಂದೆ ಹೋಗ್ತಾ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಆದರೆ ಸದ್ಯಕ್ಕೆ ಇದನ್ನು ನಾನು ತುಂಬ ದಿವಸದಿಂದ ಹೇಳ್ಕೋಬೇಕು ಅಂದ್ಕೊತಾ ಇದ್ದೆ. ಆದರೆ ಹೇಳ್ಕೊಳಕ್ಕೆ ಆಗ್ತಿರಲಿಲ್ಲ. ಅದು ಹೇಗೆ ಹೇಳೋದು ಅನ್ನೋದೇ ನನಗೆ ತೋಚ್ತಿರ್ಲಿಲ್ಲ. ಆದರೆ ಇವತ್ತು ಯಾಕೋ ಬೇಜಾರಾಗೋಯಿತು. ಯಾರನ್ನ ನಂಬೋದು ಯಾರನ್ನ ಬಿಡೋದು? ಅಪ್ಪ ಎಷ್ಟು ಕಷ್ಟಪಟ್ಟು ನಾವು ಮುಂದೆ ನಿಂತು ಮದುವೆ ಮಾಡಿರ್ತೀವಿ, ಆದರೂ ಈ ಥರ ಮಾಡಿಬಿಟ್ರಲ್ಲ, ಹಿಂಗೆ ಮೋಸ ಮಾಡೋದಲ್ಲ
ಈ ಥರ ಮೋಸ ಮಾಡಿಬಿಟ್ರಲ್ಲ ನಮಗೆ ಅಂತ ಅನ್ನೋದು ತುಂಬ ಮನ್ಸಿಗೆ ನೋವಾಗುತ್ತೆ ಫ್ರೆಂಡ್ಸ್. ಇವತ್ತಿನ ಹೆಣ್ಮಕ್ಳಿಗೆ ಮದುವೆ ಮಾಡಲೇಬಾರ್ದು ಅನಿಸುತ್ತೆ. ಇಲ್ಲ ಮದುವೆ ಮಾಡೋಕ್ಕಾಗಲೇ ನಾವು ಯಾವ ವಿಷಯದ ಬಗ್ಗೆ ನೋಡಬೇಕು, ಯಾವ ವಿಷಯನ ಕೇಳಬೇಕು, ಅವ್ರುಗಳನ್ನ ಇನ್ನೇನು ವಿಚಾರಿಸ್ಬೇಕು ಅಂತ ಅನಿಸುತ್ತೆ. ನಮ್ಮ ಮನೇಲಿ ಒಂದು ಹೆಣ್ಮಗು ಭವಿಷ್ಯ ಹಾಳಾಯ್ತಲ್ಲ ಅನ್ನೋದೊಂದು ತುಂಬ ಬೇಜಾರಾಗೋಗುತ್ತೆ ಫ್ರೆಂಡ್ಸ್. ನನಗಂತೂ ಈ ಥರ ಆಗೋಯ್ತಲ್ಲ, ನಮಗೆ ಈ ಥರ ಮೋಸ ಆಯ್ತಲ್ಲ ಅನ್ನೋದು ಅದು ಹೇಳೋಕ್ಕಾಗದಿರೋಷ್ಟು ಮೋಸ ಫ್ರೆಂಡ್ಸ್. ನಮಗೆ ಅಂತಲ್ಲ, ಒಂದು ಹೆಣ್ಮಕ್ಳು ಭವಿಷ್ಯದ ಬಗ್ಗೆ ಈ ಥರ ಆಯಿತು ಅಂತಂದರೆ ಎಲ್ಲರಿಗೂ ಅಷ್ಟೇ. ಆದರೆ ಮದುವೆ ಮಾಡುವಾಗ ಪ್ರತಿಯೊಬ್ಬರು ನಾವು ತುಂಬಾ ನೋಡಬೇಕಾಗುತ್ತೆ ಫ್ರೆಂಡ್ಸ್. ತುಂಬ ಅಂದರೆ ತುಂಬ ನೋಡಬೇಕು, ತುಂಬ ಕೇಳಬೇಕು, ತುಂಬ ಯೋಚನೆ ಮಾಡಿ ಮದುವೆ ಮಾಡಬೇಕು ಅನಿಸುತ್ತೆ ಫ್ರೆಂಡ್ಸ್. ಸುಮ್ಮನೆ ನಾವು ದುಡುಕ್ಬಿಟ್ವಾ ಅಂತ ಅನಿಸ್ತೈತೆ. ಇವಾಗ ನಾವು ಮದುವೆ ಮಾಡೋದ್ರಲ್ಲಿ ದುಡುಕ್ಬಿಟ್ವಾ, ದುಡುಕಿ ಮದುವೆ ಮಾಡೋದ್ವಾ. ಚಳಿ ಅಲ್ವಾ ಆಂಟಿ, ಇನ್ನು ಸ್ವಲ್ಪ ಬಿಟ್ಕೊಂಡು ತೊಳೆಯೋದಲ್ವಾ? ಚಳಿ ಇಷ್ಟು ಬೇಗ? ಹಾಂ ಹಾಂ. ಚಳಿಗೆ ಆಂಟಿ ಇದು ಇದೆಲ್ಲ ಹೌದಾ? ಹಾಂ ಹಾಂ ಹಾಂ. ಹಾಂ, ಇದು ತೊಳಿಬೇಕಾ? ಹಾಂ, ನಿಮ್ಗ ಅದು ಈ ಟೈಮ್ ಬಂದರೆ ಹಿಂಗೆ ಚಲಿಸುತ್ತೆ. ಹಾಂ, ಹೌದಾ? ಹಾಂ 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 ಹಾಂ. ಈ ಥಂಡಿಗೆ ಅದೆಲ್ಲ ನೋವ್ತೈತಿ. ಹೌದು, ಚುಚ್ಚಂಗೆ ಆಗ್ತೈತಿ. ಅವೆಲ್ಲ ನೀರೆಲ್ಲ ಇಡ್ತೀವಲ್ಲ ಕೆಲಸ ಮಾಡ್ತಾ. ಹಾಂ ಹಾಂ. ಏನು ಬಿಟ್ಟು ಇದು ಅದೇ ನೀವೇ ಬರ್ತಾರೆ ಬೇಕಾದ್ರೆ ಒಯ್ತಾರಷ್ಟೇ ಅಲ್ಲ, ಅಷ್ಟೇ ಅಲ್ವಾ? ಹಾಂ ಹಾಂ ಹಾಂ. ಬರೀ ಬರೋದು ಹೋಗೋದಷ್ಟೇ. ಚಿಕ್ಕ ಮಗನಾ? ಹೌದಾ? ಹಾಂ. ಏನು ಮಕ್ಕಳು ಬಟ್ಟೆ ಹೊಸಿ ಬೀಳ್ತಾ ಆಂಟಿ. ಹಾಂ 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 ಹಾಂ. ರಂಗೋಲಿ ಎಲ್ಲ ಹಾಕಿದೆ, ಕ್ಲೀನ್ ಆಗಿದ್ದಾಯಿತು. ಹಂಗೆ ಬಾಗಿಲು ಕ್ಲೀನ್ ಮಾಡೋಕ್ಕೆ ಬಂದರೆ ಅಕ್ಕಪಕ್ಕದವ್ರ ಜೊತೆ ಎಲ್ಲ ಮಾತಾಡೋದು ಇದ್ದಿದ್ದೆ ಅಲ್ವಾ, ಹಾಗೆ ಮಾತಾಡಿಕೊಂಡು ಮೇಲೆ ಬಂದೆ. ಮನೆಗೆ ಬಂದುಬಿಟ್ಟು ಬಿಸಿ ಬಿಸಿ ನೀರಿಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಕುಡಿಯೋಣ ಅಂತ ಕುಡಿತಾ ಇದ್ದೇನೆ. ಕುಡಿದ್ಬಿಟ್ಟು ಟಿಫನ್ಗೆ ರೆಡಿ ಮಾಡಬೇಕಾಯ್ತು. ಹಾಗೆ ತರಕಾರಿ ತಂದಿದ್ರು, ತರಕಾರಿ ಎಲ್ಲ ತೆಗ್ದು ಜೋಡಿಸಿಡಬೇಕಾಗಿತ್ತು. ಎಲ್ಲನೂ ಹಂಗೆ ಎತ್ತಿ ಕೆಳಗಡೆ ಇಟ್ಬಿಟ್ಟು ಹೋಗ್ಬಿಟ್ಟಿದ್ದೆ. ಹಂಗೆ ಫ್ರಿಜ್ ಸ್ವಲ್ಪ ಹಳೆ ತರಕಾರಿ ಯಾವುದಿದೆ, ಹೊಸ ತರಕಾರಿ ಯಾವುದಿದೆ ಅಂತ ನೋಡಿ ಕ್ಲೀನ್ ಮಾಡ್ಕೊಳ್ಳೋಣ ನಾವು ಅಂತ ಅಂದ್ಬಿಟ್ಟು ಹಾಗೆ ಅದನ್ನೆಲ್ಲ ಇದು ಮಾಡ್ಕೊತಾ ಇದ್ದೆ. ಹಂಗೆ ಟಿಫನ್ಗೆ ಏನು ಮಾಡೋದು ಅಂತ ತರಕಾರಿ ನೋಡ್ತಿದ್ದೆ. ಇವಾಗ ಬ್ರೋಕ್ಲಿ ಇತ್ತು, ಹಂಗೆ ಅದು ಅದೇ ಗ್ರೇವಿ ಮಾಡೋಣ ಅಂತ ಅಂದ್ಬಿಟ್ಟು ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡೆ. ಬಿಸಿನೀರಿಗೆ ಹಾಕಿ ಎಲ್ಲ ವಾಶ್ ಮಾಡಿಟ್ಕೊಂಡೆ. ಗ್ರೇವಿಗೆ ಏನೇನು ಬೇಕು ತೋರಿಸ್ತೀನಿ. ಟೊಮೊಟೊ, ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಬಾದಾಮಿ, ಅದು ಪುದೀನ ತೊಗೊಂಡಿದ್ದೀನಿ, ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ, ತೆಂಗಿನಕಾಯಿ ಸ್ವಲ್ಪ ತೊಗೊಂಡಿದ್ದೀನಿ ಅಷ್ಟೇ. ಟೊಮೊಟೊ ಮತ್ತು ಈರುಳ್ಳಿ, ಬೆಳ್ಳುಳ್ಳಿ, ಹಸಿಮೆಣ್ಸಿನ್ಕಾಯಿನ ಫಸ್ಟು ಹುರ್ಕೊಬೇಕು. ಎಣ್ಣೆ ಹಾಕ್ಬಿಟ್ಟು ಸ್ವಲ್ಪ ಹುರ್ಕೋಬೇಕು. ಇನ್ನೆಲ್ಲ ರುಬ್ಕೋಬೇಕು. ಇದನ್ನು ಹುರಿದ್ಬಿಟ್ಟು ಇದನ್ನು ಕೂಡ ರುಬ್ಬಕ್ಕೆ ಹಾಕ್ಕೊಬೇಕು. ಎಲ್ಲ ಹುರಿದ್ಬಿಟ್ಟು ನುಣ್ಣಗೆ ರುಬ್ಕೊಂಬಿಟ್ಟು ಆಮೇಲೆ ಎಣ್ಣೆ ಹಾಕ್ಬಿಟ್ಟು
ಬಾಣಲೆ ಇಟ್ಟು ಎಣ್ಣೆ ಹಾಕ್ಬಿಟ್ಟು ಬ್ರೋಕ್ಲಿ ಹಾಕಿ ಅದನ್ನು ಸ್ವಲ್ಪ ಹುರ್ಕೊಬೇಕು ಫ್ರೆಂಡ್ಸ್. ಎಲ್ಲ ನೀರು ಇಂಬ್ರೋವರೆಗೂ ಚೆಂದಾಗಿ ಹುರ್ಕೋಬೇಕು. ಅದೆಲ್ಲ ನೀರು ಇಂಬ್ರಿದ್ಮೇಲೆ ಇವಾಗ ನಾವೇನು ರುಬ್ಕೊಂಡಿದ್ದೀವಿ, ರುಬ್ಬಿರೋ ಅಂಥದ್ದು ಏನಿದೆ ಅದನ್ನು ಪೂರ್ತಿ ಅದಕ್ಕೆ ಹಾಕಬೇಕು. ಇದು ಹುರ್ಕೊಳ್ಳುವಾಗಲೇ ನಾವು ಸ್ವಲ್ಪ ಉಪ್ಪು, ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು, ಸ್ವಲ್ಪ ಅರಿಶಿನ ಪುಡಿ, ಒಂಚೂರು ಗರಂ ಮಸಾಲ ಇಷ್ಟು ಹಾಕಿ ಸ್ವಲ್ಪ ಚಿಲ್ಲಿ ಪೌಡ್ರು ಕೂಡ ಹಾಕೋಬೇಕು. ಆವಾಗ ಇದರಲ್ಲಿರೋವಂಥ ನೀರಿನ ಅಂಶ ಎಲ್ಲ ಬಿಡುತ್ತೆ ಮತ್ತು ಬ್ರೋಕ್ಲಿಗೂ ಕೂಡ ಉಪ್ಪು ಖಾರ ಎಲ್ಲ ಚೆನ್ನಾಗಿಡುತ್ತೆ ಮತ್ತು ಒಳ್ಳೆ ಟೇಸ್ಟು ಕೂಡ ಇರುತ್ತೆ. ಗ್ರೇವಿ ಕೂಡ ತುಂಬ ಚೆನ್ನಾಗೂ ಇರುತ್ತೆ. ನಾವೇನಾದ್ರೂ ಸಾಂಬಾರು ಊಟಕ್ಕೆ ಸೈಡ್ ಡಿಶ್ಶಾಗೂ ಕೂಡ ಈ ಥರ ಮಾಡ್ಕೊಬೋದು. ಅದೇ ನಾನು ಚಪಾತಿಗೆ ಗ್ರೇವಿ ಥರ ಇರಲಿ ಅನ್ನೋ ಕಾರಣಕ್ಕೆ ಈ ಥರ ಮಾಡ್ಕೊಂಡಿರೋದ್ರಿಂದ ಇದು ಫುಲ್ಲು ರುಬ್ಬಿಬಿಟ್ಟು ನುಣ್ಣಗಾಗಬೇಕು. ಇದನ್ನು ಚೆನ್ನಾಗಿ ನುಣ್ಣಗಾದ್ಮೇಲೆ ರುಬ್ಬಿಬಿಟ್ಟು ಈ ಗ್ರೇವಿ ಮಾಡಿದ್ರೆ ತುಂಬ ಟೇಸ್ಟಾಗೂ ಕೂಡ ಇರುತ್ತೆ. ನೀರು ನೋಡಿ ನಿಮ್ಗೆ ಎಷ್ಟು ಬೇಕಷ್ಟು ನೀರು ಹಾಕ್ಕೊಳ್ಳಿ. ನಮ್ಮನೇಲಿ ನಮ್ಗೆ ಎಷ್ಟು ಬೇಕಷ್ಟು ನಾನು ನೀರು ಹಾಕ್ಕೊಂಡಿದ್ದೀನಿ. ರುಚಿಗೆ ಎಷ್ಟು ಬೇಕಷ್ಟು ಆವಾಗಲೇ ಒಂದು ಸ್ವಲ್ಪ ಉಪ್ಪು ಹಾಕಿದ್ದೀವಲ್ಲ, ಇವಾಗ ಇನ್ನೊಂದು ಸ್ವಲ್ಪ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಇದು ಸ್ವಲ್ಪ ಬೇಯೋದಕ್ಕೆ ಬಿಟ್ಬಿಟ್ಟು ನಾನು ಈ ಕಡೆ ಚಪಾತಿಗೆ ರೆಡಿ ಮಾಡ್ಕೊತಾ ಇದ್ದೆ ಫ್ರೆಂಡ್ಸ್. ಬಿಸಿ ಬಿಸಿಯಾಗಿ ಚಪಾತಿ ಮಾಡಿಕೊಂಡ್ರೆ ಇದಕ್ಕೆ ತುಂಬ ಟೇಸ್ಟಾಗಿರುತ್ತೆ ಮತ್ತು ಸಕ್ಕತ್ತಾಗಿತ್ತು. ಖಾರವಾಗಿ ತುಂಬ ಟೇಸ್ಟಾಗಿತ್ತು. ನಮ್ಮನೇಲಂತೂ ಇದು ನಾನು ಇದೇ ಫಸ್ಟ್ ಟೈಮ್ ಟ್ರೈ ಮಾಡಿದ್ದು. ನಮ್ಮನೆಯವ್ರು ಅಕಸ್ಮಾತಾಗಿ ಇದನ್ನು ತಂದುಕೊಟ್ಟಿದ್ದು ನನಗೆ. ಯಾವಾಗಲೂ ಇದ್ದರೆ ತಂದುಕೊಡ್ತಾರೆ, ಇಲ್ಲದೇ ಇದ್ದಿದ್ದು ಏನು ತಂದುಕೊಡ್ತಾರೆ. ನಾವಿರೋ ಕಡೆ ಜಾಸ್ತಿ ಇದೇನು ಸಿಗ್ತಾರಿಲ್ಲ. ಇವತ್ತು ಸಿಕ್ಕಿತ್ತು, ಹಂಗಾಗಿ ತಗೊಂಬಂದರು. ನಮಗಂತೂ ತುಂಬ ಇಷ್ಟ ಆಯ್ತಿದ್ದು. ತುಂಬ ಚೆನ್ನಾಗಿತ್ತು, ತುಂಬಾ ಇಷ್ಟ ಆಯಿತು ಕೂಡ ನಮಗೆ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊತೀನಿ. ನೀವು ಈ ಥರ ಒಂದು ಸಲ ಟ್ರೈ ಮಾಡಿ ನೋಡಿ. ಬ್ರೋಕ್ಲಿ ಗ್ರೇವಿ ತುಂಬ ಚೆನ್ನಾಗೂ ಇರುತ್ತೆ. ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಬಾಯ್ ಫ್ರೆಂಡ್ಸ್, ಎಲ್ಲರಿಗೂ ಒಳ್ಳೆಯದಾಗಲಿ.